ಒಕ್ಕಲಿಗ ಸಮುದಾಯದ ಸಂಖ್ಯೆ ಕಡಿಮೆ ಆಗಿರೋದು ಹೇಗೆ? ಇದು ಯಾರು ಬೇಕಂತ ಮಾಡಿದಂತ ಕುತಂತ್ರವೋ ಅಥವಾ ಸಮುದಾಯದ ಅಂಕಿಅಂಶಗಳ ಕೊಡೋದ್ರಲ್ಲಿ ವಿಫಲ ಆಯ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಇಡ್ತಾ ಇದ್ದೀವಿ ನಿಮ್ಮ ಮುಂದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ನಡೆದಿದ್ದಂತಹ ಜಾತಿ ಗಣತಿ, ಆದ್ರೆ ಆ 2 ನಗರಗಳಲ್ಲಿ ಜಾತಿ ಗಣತಿ ಫೇಲ್ ಆಗ್ಬಿಟ್ಟಿದೆ. ಇಡೀ ರಾಜ್ಯಾದ್ಯಂತ 90% ರೀಚ್ ಆದ್ರೂ ಅಲ್ಲಿ ಮಾತ್ರ ಹೋಗಿಲ್ಲ. ಆ 2 ನಗರಗಳಲ್ಲಿ 50% ದಾಟಿಲ್ಲ ಸರ್ವೆ. ಹಾಗಾದ್ರೆ ಆ ನಗರಗಳು ಯಾವ್ಯಾವುದು ಗೊತ್ತೇನು? ನಿಮ್ಮ ಮುಂದೆ ಇಡ್ತಿದ್ದೀವಿ. ಈಗಾಗಲೇ ಸಾಕಷ್ಟು ವಿರೋಧಕ್ಕೆ ಕಾರಣ ಆಗ್ಬಿಟ್ಟಿದೆ. ಆದರೆ 2 ನಗರಗಳಲ್ಲಿ ಈಗ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಆ ನಗರಗಳಲ್ಲಿ ಜಾತಿ ಗಣತಿ ಫೇಲ್ ಆಗಿದೆ ಅನ್ನುವಂತ ವಿಚಾರ ಗಮನಿಸ್ತಾ ಇದ್ದೀವಿ. 2 ನಗರಗಳಲ್ಲಿ 50% ದಾಟಲಿಲ್ಲ. ಹಾಗಾದ್ರೆ ಆ ನಗರಗಳು ಯಾವುದು ಅಂತ ನೋಡೋದಾದ್ರೆ ಫೇಲ್ ಆಗಿದ್ದು ಹೇಗೆ ಜಾತಿ ಗಣತಿ? ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಜಾತಿ ಗಣತಿ ಅಟರ್ ಫ್ಲಾಪ್, ಫೇಲ್ ಆಗಿಬಿಟ್ಟಿದೆ ಅನ್ನುವಂಥ ವಿಚಾರ. ಬೆಂಗಳೂರಿನಲ್ಲಿ ಸರ್ವೆ ಟೋಟಲಿ ಫ್ಲಾಪ್ ಆಗಿದೆ. ಏನಾಯ್ತು ಹಾಗಾದ್ರೆ ಬೆಂಗಳೂರಿನಲ್ಲಿ, ರಾಜಧಾನಿಯಲ್ಲಿ? ಯಾಕೆ? ಇದು ಬೇಕಂತ ಆಗಿರುವಂಥ ಷಡ್ಯಂತ್ರವೋ ಅಥವಾ ಬೇರೇನಾದ್ರೂ ಆಯ್ತಾ? ಬೆಂಗಳೂರಲ್ಲಿ ಆಗಿದ್ದೆ ಕೇವಲ 40% ಸರ್ವೆ, ರಾಜಧಾನಿಯಲ್ಲಿ ಕೇವಲ 40%. ಬೆಂಗಳೂರು ಗ್ರಾಮಾಂತರದ ಕೆಲ ಪ್ರದೇಶಗಳಲ್ಲೂ ಕೂಡ ಇದೇ ಸಮಸ್ಯೆ ಆಗಿದೆ. ಈಗಾಗಲೇ ಅನೇಕರು ಪ್ರಶ್ನೆ ಎತ್ತಿದ್ದಾರೆ, ನಮ್ಮನೆ ಬಾಗ್ಲಿಗೆ ಬರಲಿಲ್ಲ ಸರ್ವೆ ಮಾಡೋದನ್ನೋದಾಗಿ. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಸರ್ವೆ ಮಾಡೋದಕ್ಕೆ ಸೇರಿಸದೇ ಇರುವಂತ ವಿಚಾರ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಒಕ್ಕಲಿಗ ಸಮಾಜ ಸಂಪೂರ್ಣ ಮಾಹಿತಿಯನ್ನ ಕೊಡದೇ ಇರೋದು, ತಾವು ಯಾವ ಸಮುದಾಯದವರು ಅನ್ನುವ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡದೇ ಇರೋದೇ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಅಂಕಿ ಅಂಶಗಳನ್ನ ಕೇಳೋದಕ್ಕೆ ಹೋದಂತ ಸಮಯದಲ್ಲಿ ಮನೆಯ ಡೋರ್ ಕ್ಲೋಸ್, ಕೊಟ್ಟಿಲ್ಲ, ಯಾರು ಏನು ಅನ್ನುವಂತ ವಿಚಾರಗಳು ಹೇಳಿಲ್ಲ. ಜಾತಿ ಹೆಸರು ನಿಮ್ಗೆ ಯಾಕೆ ಕೇಳಬೇಕು, ಜಾತಿ ನಾವು ಹೇಳಲ್ಲ ಅನ್ನೋ ವಿಚಾರಗಳಾಗಿದೆ. ಬೆಂಗಳೂರಿನಲ್ಲಿ ಬಹಳ ಪ್ರಮುಖವಾಗಿ ಗಮನಿಸ್ಬೇಕು ನಾವು. ಮೈಸೂರಿನಲ್ಲಿ ಸರ್ವೆ ಆಗಿದೆ 55% ಅಷ್ಟೇ, ಕೇವಲ 55% ಅಷ್ಟು ಮಾತ್ರ. ಇನ್ನು ಗಣತಿಯಲ್ಲಿ ಭಾಗಿಯಾಗಲು ಉತ್ಸಾಹವನ್ನ ತೋರಲಿಲ್ಲ ಮೈಸೂರು ಜನ. ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಇರುವಂತ ಮಹಾ ಪ್ರದೇಶಗಳಲ್ಲೇ ಈ ರೀತಿಯಾದಂತ ಒಂದು ಘಟನೆ ಆಗಿದೆ. ಕೆಲವರು ಜಾತಿಯನ್ನ ಕಲಂ ನೋಡಿ ಬುಕ್ಲೆಟ್ ವಾಪಸ್ ನೀಡಿದ್ದಾರೆ. ಏನಿದು ಅಂತ ನೋಡ್ತಿದ್ದಂತೆ ಅದನ್ನು ವಾಪಸ್ ಕೊಟ್ಟಿರುವಂತ ಕೆಲಸ ಕೂಡ ಮೈಸೂರಿನಲ್ಲಿ ಆಗಿದೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಜಾತಿ ಗಣತಿ ಫೇಲ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಡೇಟಾವನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ. ಈಗಾಗಲೇ ಒಕ್ಕಲಿಗ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಜಾತಿ ಗಣತಿಯ ಅಂಕಿಅಂಶದ ವಿಚಾರವಾಗಿ. ಇದರ ನಡುವೆ ಈಗ ಈ 2 ನಗರಗಳಲ್ಲಿ ಫೇಲ್ ಆಗಿಬಿಟ್ಟಿದೆ.